ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೀಗೆ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಗಡಿಯಲ್ಲಿ ಮಿಸುಕಾಡದಂತೆ ಬೇಲಿ ಹಾಕ್ತಾ ಇರುವಂತಹ ಸೇನೆ LOC ಉದ್ದಕ್ಕೂ ಸರ್ಪಗಾವಲನ್ನ ಹಾಕ್ತಾ ಇದೆ. ಗಡಿಯಲ್ಲಿ ಮತ್ತಷ್ಟು ನುಗ್ತಾ ಇರುವಂತಹ ಸೇನೆ ಸಮರಾಭ್ಯಾಸ ಕೂಡ ಜೋರಾಗಿ ಮಾಡ್ತಾ ಇದೆ. ಸಹಜವಾಗಿ ಇದರಿಂದ ಪಾಕಿಸ್ತಾನದ ಸೇನಾಪಡೆ ಪತ್ರಗುಟ್ಟಿ ಹೋಗಿದ್ದು, ಬಟ್ ಪ್ರವೋಕ್ ಮಾಡೋ ಕೆಲಸ ಮೇಲಿನ ಮೇಲೆ ಸೀಸ್ ಫೈರ್ ಅನ್ನ ಉಲ್ಲಂಘನೆ ಮಾಡೋ ಮುಖೇನವಾಗಿ ಅದನ್ನು ಮಾತ್ರ ಏನು ಪಾಕಿಸ್ತಾನ ಬಿಡ್ತಾ ಇಲ್ಲ. ಗಡಿಯಲ್ಲಿ ಮಿಸ್ಕಾಡದಂತೆ ಪಾಕ್ಗೆ ಬೇಲಿ ಹಾಕಿದ ಸೇನೆ ನೆಲ, ಜಲ, ವಾಯು ದಶ ದಿಕ್ಕಿನಲ್ಲೂ ಸರ್ಪಗಾವಲು. ತಂಟೆಗೆ ಬಂದ್ರೆ ಹುಷಾರೆಂಬ ಸಂದೇಶ. ಗಡಿಯಲ್ಲಿ ನಿಂತು ಭಾರತೀಯ ಸೇನೆಯ ಗರ್ಜನೆ. ಕಳೆದ 7-8 ದಿನದಲ್ಲಿ ಹಲವು ಬಾರಿ ಬಾಲ ಬಿಚ್ಚಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿರುವ ಪರಮ ಪಾಪಿಗಳಿಗೆ ಭಾರತ ತಕ್ಕ ಪ್ರತ್ಯುತ್ತರ ಕೊಟ್ಟಿದೆ. ಅಷ್ಟೇ ಅಲ್ಲ, ಇವತ್ತು ಒಂದ್ ಹೆಜ್ಜೆ ಮುಂದೆ ಇಟ್ಟಿರುವ ಸೇನೆ ಪಾಕ್ನಿಂದ 85 ನಾಟಿಕಲ್ ಮೈಲಿ ದೂರದಲ್ಲಿ ನೌಕಾ ಸೇನೆ ತಾಲೀಮು ನಡೆಸಿದೆ. ತಂಟೆಗೆ ಬಂದ್ರೆ ತಟ್ಟಿ ಬಿಡ್ತೀವಿ ಎಂಬ ವಾರ್ನಿಂಗ್ ಕೊಟ್ಟಿದೆ. ಇದಿಷ್ಟೇ ಅಲ್ಲ, ಅರಬ್ಬಿ ಸಮುದ್ರದಲ್ಲಿ ಗ್ರೀನ್ ನೋಟಿಫಿಕೇಶನ್ ಜಾರಿ ಮಾಡಿರುವ ನೌಕಾಪಡೆ ಏಪ್ರಿಲ್ 30ರಿಂದಲೇ ಸಮರಾಭ್ಯಾಸ ಶುರು ಮಾಡಿದೆ. ಮೇ 2ರವರೆಗೂ ಈ ತಾಲೀಮು ನಡೆಯಲಿದೆ. ಇದೇ ವೇಳೆ ಸೂರತ್ನ ಅದಾನಿ ಬಂದರಿಗೆ INS ಸೂರತ್ ಹಡಗು ತಲುಪಿದೆ. ಏರ್ ಸ್ಪೇಸ್ ಬಂದು ಬೆನ್ನಲ್ಲೇ ಗಡಿಯಲ್ಲಿ ಜಾಮರ್ ಅಳವಡಿಕೆ. ಒಂದ್ ಕಡೆ ಯುದ್ಧಾಭ್ಯಾಸ ನಡೆದಿದ್ರೆ ಮತ್ತೊಂದ್ ಕಡೆ ಅತ್ಯಾಧುನಿಕ ತಂತ್ರಜ್ಞಾನವಿರುವ ಜಾಮರ್ ಅಳವಡಿಸಲಾಗಿದೆ. ಭಾರತದ ಪಶ್ಚಿಮ ಗಡಿಯಲ್ಲಿ ಜಾಮರ್ ಸಿಸ್ಟಮ್ ಅಳವಡಿಕೆ ಮಾಡಲಾಗಿದೆ. ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಮೇಲೆ ಭಾರತ ಹದ್ದಿನ ಕಣ್ಣಿಟ್ಟಿದೆ. ಇದನ್ನೆಲ್ಲ ನೋಡಿದ ಪಾಕ್ ರಕ್ಷಣಾ ಸಚಿವ ನಡುಗಿ ಹೋಗಿದ್ದು, ಗಡಿಯಲ್ಲಿ ಯುದ್ಧ ಸ್ಥಿತಿ ಹೆಚ್ಚಾಗ್ತಲೇ ಇದೆ, ದೇವರೇ ಕಾಪಾಡಬೇಕು ಎಂದಿದ್ದಾನೆ. कम नहीं हो रहे, लेकिन इतना पता है कि जो वो हमला जिस तरह का वो करेंगे, जिस तरह का वो ताकत का इस्तेमाल करेंगे, इंशाल्लाह उससे फिर ज्यादा ही हम इस्तेमाल करेंगे. ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಿದ್ದಂತೆ ಭಾರತ ಪಾಕ್ಗೆ ಶಾಂತಿ ಕಾಪಾಡಲು ಮಾತುಕತೆ ನಡೆಸುವಂತೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಒತ್ತಾಯಿಸಿದ್ದಾರೆ. ಇದಕ್ಕೆ ಉತ್ತರಿಸಿರುವ ವಿದೇಶಾಂಗ ಸಚಿವ ಜೈಶಂಕರ್ ಪಾಕ್ ಜೊತೆ ಮಾತುಕತೆ ಸಾಧ್ಯವಿಲ್ಲ ಎಂದಿದ್ದಾರೆ. ಈ ನಡುವೆ ಪಾಕಿಸ್ತಾನದ ರಾಯಭಾರಿ ರಿಜ್ವಾನ್ ಸಯೀದ್ಗೆ ಕರೆ ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆಗಿನ ಉದ್ವಿಗ್ನತೆ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಇತ್ತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ವಿಗ್ನತೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಪಾಕ್ ಕೂಡ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರಿಗೆ ತರಬೇತಿ ನೀಡಲಾಗ್ತಿದೆ. ನರಹಂತಕರ ವಿರುದ್ಧ ಹೋರಾಡಲು ಸೈನಿಕರು ಮತ್ತು ಪೊಲೀಸರು ವಿಶೇಷವಾದ ಟ್ರೈನಿಂಗ್ ನೀಡುತ್ತಿದ್ದಾರೆ. ಇಲ್ಲಿ ಶಾಲಾ ಮಕ್ಕಳಿಗೆ ತರಬೇತಿಯನ್ನು ಕೊಡಲಾಗ್ತಿದೆ. ಯಾವ ತರಬೇತಿ ಅಂದ್ರೆ, ಪಾಕಿಸ್ತಾನ ಏನಾದ್ರೂ ಕದನ ವಿರಾಮವನ್ನ ಉಲ್ಲಂಘಿಸಿ ಗುಂಡಿನ ದಾಳಿ ಮಾಡಿದ್ರೆ ಹೇಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಬೇಕು ಅಂತ ಹೇಳಿಕೊಡ್ತಿದ್ದಾರೆ. ವಿದ್ಯಾರ್ಥಿಗಳು ಹೇಗೆ ತಲೆ ಬಗ್ಗಿಸಿಕೊಂಡು ಬಂಕರ್ ಒಳಗಡೆ ಓಡಿ ರಕ್ಷಣೆ ಪಡಿತಾ ಇದ್ದಾರೆ ಅಂತ ನೋಡಿ. ಮಕ್ಕಳು ಬಂಕರ್ ಒಳಗಡೆ ಬಂದ ಮೇಲೆ ಹೇಗೆ ಕೂರ್ಬೇಕು ಅಂತ ಇಲ್ಲಿ ತರಬೇತಿ ನೀಡಲಾಗ್ತಿದೆ. ಬಾಂಗ್ಲಾ ಮೂಲಕ ಭಾರತದ ವಿರುದ್ಧ ಪಾಕ್ ಸಂಚು. ಗಡಿಯಲ್ಲಿ ಮಿಸುಕಾಡದಂತೆ ಲಾಕ್ ಮಾಡಿರೋದ್ರಿಂದ ಪಾಕಿಸ್ತಾನ ಹಿಂಬಾಗಿಲ ಮೂಲಕ ಸಂಚು ರೂಪಿಸುತ್ತಿದೆ. ಬಾಂಗ್ಲಾ ಉಗ್ರರು, ಉಗ್ರ ಸಂಘಟನೆಯ ಕಮಾಂಡರ್ಸ್ ಜೊತೆ ಮಾತುಕತೆ ನಡೆಸಿ ಬಾಂಗ್ಲಾ ಗಡಿ ಮೂಲಕವೂ ದೇಶದೊಳಕ್ಕೆ ನುಸುಳುವ ಯತ್ನ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH